ವಿದೇಶಿಗೆ ಅಲ್ರಿ ಅದು ವಿದೇಶಿಗೆ ವಿದ್ಯಾಸಿರಿ ಆ ಕಾರ್ಯಕ್ರಮ ಮಾಡಿದೆ. ಯಾಕಂತಂದ್ರೆ ಒಂದ್ ತಿಂಗಳಿಗೆ 1500 ರೂಪಾಯಿ, ವರ್ಷಕ್ಕೆ 10 ತಿಂಗಳಿಗೆ 15,000 ರೂಪಾಯಿ ಕೊಡಕ್ ಪ್ರಾರಂಭ ಮಾಡಿದ್ದು ಆ ಕಾರ್ಯಕ್ರಮ ಜಾರಿ ತಗೊಂಡು. ಅದಕ್ಕೆ ಸೋಮಾರಿಗಳಾಗ್ಬಿಡ್ತಾರ. ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ರೆ, ಎಜುಕೇಶನ್ ಸಹಾಯ ಮಾಡಿದ್ರೆ, ಅವ್ರಿಗೆ ಆರ್ಥಿಕ ನೆರವು ನೀಡಿದ್ರೆ ಸೋಮಾರಿಗಳಾಗಕ್ಕೆ ಸಾಧ್ಯನಾ? ಸಾಧ್ಯ ಆಗಲ್ಲ. ಈಗ ನಾವು ಮಹಿಳೆಯರಿಗೆ ಮಹಿಳಾ ಸಬಲೀಕರಣ ಆಗ್ಲಿ ಅಂತೇಳಿ 1,23,00,000 ಕುಟುಂಬಗಳಿಗೆ, ಮನೆ ಯಜಮಾನಿಯರಿಗೆ 1,23,00,000 ಕುಟುಂಬಗಳಿಗೆ, ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಅದರಿಂದ ಸೋಮಾರಿಗಳಾಗ್ತಾರ? ಅದರ ಅರ್ಥ ಮಹಿಳೆಯರಿಗೂ ಕೂಡ ಸಬಲೀಕರಣ ಮಾಡಬೇಕು. ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಅವ್ರಿಗೆ. ಆಗ ಮಾತ್ರ. ಈಗ ಪಾಪ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಇನ್ನೆಲ್ಲಿಗೂ ದೇವಸ್ಥಾನಗಳಿಗೆ ಹೋಗ್ತಾರೆ, ಇನ್ನೆಲ್ಲಿಗೂ ಹೋಗ್ತಾರೆ. ಹಾಗಾದ್ರೆ ಅವ್ರು ಹೋಗೇ ಬರಲ್ಲ ಇಲ್ಲೂ. ಅವ್ರ ಗಂಡದಿರು ದುಡ್ಡು ಕೊಡೋದನ್ನೇ ಕಾಯ್ಕೆ ಕೂತ್ಕೋಬೇಕಾ? ಅದಕ್ಕೋಸ್ಕರ ಮಾಡೋದು ಇದನ್ನ. ಗೃಹಲಕ್ಷ್ಮಿ ಅಂತ ಕಾರ್ಯಕ್ರಮ ಇದೆಯಲ್ಲ, ಅದು ಮಾಡಿದ್ರು. ಗೃಹ ಜ್ಯೋತಿ ಕಾರ್ಯಕ್ರಮ, ಗೃಹ ಜ್ಯೋತಿ 1,64,00,000 1,64,00,000 ಮನೆಗಳಿಗೆ ಅಪ್ ಟು 2,000 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್, ಅಪ್ ಟು 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಅಲ್ವಾ? ಅದರಿಂದ ಸೋಮಾರಿಗಳಾಗ್ತಾರ? ಹೇಳಿ ನೀವೇ. ಸೋಮಾರಿಗಳಾಗ್ಬಿಡ್ತಾರೆ ಅಂತ. ಏನಾಗ ಬಡವರು ಬದುಕಬಾರ್ದ? ಬಡವರಾಗೇ ಇರ್ಬೇಕಾ? ಅವ್ರಿಗೂ ಶಕ್ತಿ ಬರ್ಬೇಕಾ ಬೇಡ? ಇದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಇವನ್ನೆಲ್ಲ ಭಾಷಣ ಮಾಡಕ್ ಹೋಗಿ, ಹೆಚ್ಚಿಗೆ ಭಾಷಣ ಮಾಡಕ್ ಹೋದ್ರೆ ರಾಜಕೀಯ ಭಾಷಣ ಆಗ್ಬಿಡ್ತದೆ. ರಾಜಕೀಯ ಭಾಷಣ ಬೇಡ ಅಂತ ಅನ್ಕೊಂಡಿದ್ದೀನಿ ನಾನು. ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು. ಅದಕ್ಕೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ಜಾತಿ ಅಷ್ಟು ಸುಲಭವಾಗಿ ಹೋಗಲ್ಲ. ಅದಕ್ಕೆ ನಾವೊಂದು ಜಾತಿ ಎಷ್ಟು ಮಟ್ಟಿಗೆ ಗಟ್ಟಿಯಾಗಿದೆ ನಮ್ಮ ಸಮಾಜದಲ್ಲಿ, ಚಲನರಹಿತವಾಗಿದೆ ಅಂತ ಹೇಳಲಿಕ್ಕೆ ಒಂದು ನನ್ನ ಅನುಭವ ಹೇಳ್ತಾ ಇರ್ತೀನಿ. ನಾನು ಲಾ ಓದುವಾಗ, BSc ಓದುವಾಗ ನೀರು ಸೇರ್ತಿದ್ದೆ ಹೋಗಿ ಬಾವಿನಲ್ಲಿ. ನಮ್ಮ ಬಾವಿ ಹಳ್ಳಿನಲ್ಲಿ ಆಗ ಬಾವಿಗಳಿದೆ, ಈಗ ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ, ಬಾವಿಗಳೆಲ್ಲ ಮುಚ್ಚೋಗ್ಬಿಟ್ಟಿದ್ದಾವೆ. ಮೊದಲು ಬಾವಿಗಳೇ ಇರ್ತಿದ್ದು ಕುಡಿಯೋ ನೀರಿಗೆ, ಸ್ನಾನ ಮಾಡಲಿಕ್ಕೆ, ಎಮ್ಮೆ ತೊಳಿಲಿಕ್ಕೆ, ದನ ತೊಳಿಲಿಕ್ಕೆ. ಆಗ ಬಾವಿಗಳೇ ಇರ್ತಿದ್ದವು. ಬಾವಿನಲ್ಲಿ ನೀರು ಸೇರ್ಬೇಕಾದ್ರೆ ಅದು ಪ್ರತಿ ಹಳ್ಳಿನಲ್ಲಿ ಒಂದು 4-5 ಬಾವಿಗಳಿದ್ದವು. ನಮ್ಮ ಮನೆ ಪಕ್ಕದಲ್ಲೇ ಬಾವಿ ಇತ್ತು. ಅದು ನಾವು ತೋರಿಸಿರ್ಲಿಲ್ಲ, ಅವನು ಯಾರ ನಮ್ಮ ಮನೆ ಹಿಂದ್ಗಡೆ ಬಾವಿ ಇತ್ತು. ಅವನು ಪಕ್ಕದ ಮನೆಯವನು ತೋರಿಸಿದ. ನಾನು ಅಲ್ಲಿ ನೀರು ಸೇದಕ್ಕೆ ಹೋಯ್ತಿದ್ದೆ. ಪಕ್ಕ ಇದೆಯಲ್ಲ ನಮ್ಮ ಮನೆ ಪಕ್ಕ ಅಂತ ನೀರು ಸೇದಕ್ಕೆ. ಹೆಂಗೆ
ಆ ನೀರು ಒಳಗಡೆ ಈ ಉಲ್ಸೆತ್ತಿ ಎಲ್ಲ ಸೇರ್ಕೊಂಡಿರೋವು, ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರೋವು ಅಲ್ಲಿ. ನಾವು ನೀರು ಸೇರ್ಬೇಕಾದ್ರೆ ಆ ಕಸ ಎಲ್ಲ ತುಂಬ್ಕತ್ತದೆ ಅಂತ ಹೇಳಿ ಮೇಲೆ ಕೆಳಗೆ ಬಿಂದಿಗೆನ ಮೇಲೆ ಕೆಳಗೆ ಆಡಿಸಿ ನೀರು ಸೇದಿದ್ದೀನಮ್ಮ, ನೀರು ಸೇದಿದ್ಯಾ ಡಾಕ್ಟರ್, ನೀರು ಸೇದಿದ್ಯಾ? ಹೌದಾ, ನೀರು ಸೇದಿದ್ಯಾ? ಬಹಳ ಸಂತೋಷ. ನೀರು ಸೇದೀವಿ ನಾವು. ಆ ಮೇಲೆ ಕೆಳಗೆ ಮಾಡಿ ಆ ಶಕ್ತಿ ಇಲ್ಲ ಪಕ್ಕಕ್ಕೆ ಸರ್ಕೊಂಡ ಮೇಲೆ ನೀರ್ ತಗೊಳ್ಳಿವು ಬಿಂದಿಗೆಗೆ. ಸ್ವಲ್ಪ ಹೊತ್ತು ನಾವು ಮನೆಗೆ ಹೋಗ್ಬಿಟ್ಟು ನೀರ್ ಹಾಕ್ಬಿಟ್ಟು ಬರೋದ್ರೊಳಗಡೆ ಪುನಃ ಸೇರ್ಕೊಂಡ್ಬಿಟ್ಟಿರೋದು. ಈ ಜಾತಿ ವ್ಯವಸ್ಥೆನೇ ಹಂಗೆ. ಈಗ ಹೋಳ್ಕರ್ ಅಂತೇವ್ರು, ಕನಕದಾಸ್ ಅಂತೇವ್ರು, ಬಸವಣ್ಣ ಅಂತೇವ್ರು, ಅಂಬೇಡ್ಕರ್ ಅಂತೇವ್ರು, ಬುದ್ಧ ಅಂತೇವ್ರು, ಅವ್ರು ಬಂದಾಗ ಸ್ವಲ್ಪ ಕಥೆಯೆಲ್ಲ ದೂರ ಹೋಯ್ತದೆ, ಮತ್ತೆ ಪುನಃ ಸೇರ್ಕೊಂಡ್ಬಿಡ್ತಾರೆ ಹೋದ್ಮೇಲೆ. ಇದು ನನ್ನ ಅನುಭವದ ಮಾತು. ಇದು ನಾವು ಹೇಳ್ತಾ ಇದ್ವಿ. ಯಾಕೆ ನಮ್ ಜಾತಿ ಹೋಗಿಲ್ಲ ಅಂತಂದ್ರೆ, ನಮ್ ಜಾತಿ ವ್ಯವಸ್ಥೆ ಹೋಗಿಲ್ಲ ಅಂತಂದ್ರೆ ಇದೇ ಕಾರಣ. ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಜನರಿಗೂ ಕೂಡ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ. ಆಮೇಲೆ ನಮ್ಗೆ ಸ್ವಾಭಿಮಾನ ಬರಬೇಕು. ವಿದ್ಯೆ ಕಲಿದೇ ಹೋದ್ರೆ ಸ್ವಾಭಿಮಾನ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿದ್ಯೆ ಕಲೀಲೇಬೇಕು. ಅದಕ್ಕೆ ನೀವು ಎಲ್ಲ ಕಡೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದು ಮಾಡಿದ್ರೆ ಮಾತ್ರ ಸಾಧ್ಯ. ಅದಕ್ಕೆ ನಾವು ಮೈಸೂರಿನಲ್ಲಿ ಒಂದು ಮಹಿಳಾ ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 5-6 ವರ್ಷ ಆಯ್ತಲ್ಲ ರಮ್ಯ? 8 ವರ್ಷ ಆಯ್ತು. 300 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಬೀರಪ್ಪ ಕೂತಿದ್ದಾರೆ. ಇವರು ಆಗ್ಲೇನೆ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ವಿ. 3 ವರ್ಷ ಆಯ್ತು. ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಹೆಣ್ಮಕ್ಳು ಕೂಡ ಮುಖ್ಯವಾಗಿ ಬರ್ಬೇಕು. ಅವರು ಕೂಡ ಲಿಂಗ ತಾರತಮ್ಯ ಹೋಗ್ಬೇಕು ಸಮಾಜದಲ್ಲಿ. ಲಿಂಗ ತಾರತಮ್ಯ ಹೋಗಿ ಸಮಾನತೆ ಬರಬೇಕು. ಪುರುಷರು ಮಹಿಳೆಯರು ಅಂತಕ್ಕಂಥ ಆ ಲಿಂಗ ತಾರತಮ್ಯ ಇದೆಯಲ್ಲ, ಅದು ಹೋಗ್ಬೇಕು. ಅದಕ್ಕೆ ನಾವು ಅಲ್ಲಿ ಲಿಂಗ ತಾರತಮ್ಯ ಹೋಗ್ಲಾಡಿಸ್ಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದನ್ನ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೀವೆಲ್ಲ ಅಹಲ್ಯ ಅವರ ಹೆಸರಿನಲ್ಲಿ, ಅಹಲ್ಯ ಹೋಳ್ಕರ್ ಅವರ ಹೆಸರಿನಲ್ಲಿ ಮಹಿಳಾ ಸಂಘಟನೆ ಮಾಡ್ತಾ ಇದ್ದೀನಿ. ಸೊ ನಾನು ಜಾತಿ ಮಾಡೋದು ತಪ್ಪು ಅಂತ ಹೇಳಲ್ಲ. ಜಾತಿ ವಾಸ್ತವ, ಜಾತಿ ಹೋಗಿಲ್ಲ ಇಲ್ಲ. ಅದರಿಂದ ಜಾತಿ ಹೆಸರಿನಲ್ಲೇ ಸಂಘಟನೆ ಆಗಿ, ಬಟ್ ದೂರ ದೃಷ್ಟಿ ಇಟ್ಟುಕೊಂಡು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅಂತಿಮವಾಗಿ ಇನ್ನು 50 ವರ್ಷಕ್ಕಾಗುತ್ತೋ 100 ವರ್ಷಕ್ಕಾಗುತ್ತೋ ಗೊತ್ತಿಲ್ಲ ನಮಗೆ. ಸಮಾಜ ಅದಾಗ್ಬೇಕು ಅಂತಕ್ಕಂಥದ್ದು ನಮ್ಮ ಆಸೆ. ಎಲ್ರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ತಕ್ಕಂಥ, ಸಮಾನ ಹಕ್ಕುಗಳು ಸಿಗ್ತಕ್ಕಂಥ ಸಂವಿಧಾನದಲ್ಲಿ ಇದೆ, ಆದ್ರೆ ಜಾರಿಯಾಗಿಲ್ಲ. ಅದಕ್ಕೋಸ್ಕರ ನಾವು ಸಂವಿಧಾನನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದಿಸ್ತಕ್ಕಂಥ, ಪ್ರಿಯಂಬಲ್ ಓದಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಕಾರಣ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಾಗ್ಬೇಕು. ಆ ಕೆಲಸ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಮುಂದೆನೂ ಕೂಡ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ನಿಮ್ಮ ಮಹಿಳಾ ಸಂಘಟನೆ 25 ವರ್ಷದ ತುಂಬಿಸಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಸನ್ಮಾನ ಮಾಡಿದ್ದೀವಿ. ಬಹಳ ಜನಕ್ಕೆ ಇಲ್ಲಿ ದುಡಿದವರಿಗೆ, ಅವ್ರಿಗೆ
ಸನ್ಮಾನ ಮಾಡಿದ್ದೀವಿ. ನಿಮ್ಮ ಉದ್ದೇಶಗಳನ್ನು ಇಟ್ಕೊಂಡಿದ್ದೀವಿ, ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡಿದ್ದೀವಿ. ಆ ಧ್ಯೇಯೋದ್ದೇಶಗಳನ್ನ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಈ ಯಾರ್ಯಾರು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ಈ ಸಂಘಟನೆಯಲ್ಲಿ ಅಧ್ಯಕ್ಷರಾಗಿ, ಖಜಾಂಚಿಯಾಗಿ, ಜನರಲ್ ಸೆಕ್ರೆಟರಿ, ಯಾರು ಹೇಳ್ತಾ ಇದ್ರು ನಮ್ಮ ಏನಮ್ಮ ನಿನ್ನ ಹೆಸರು, 15 ವರ್ಷದಿಂದ ನಾನೇ ಖಜಾಂಚಿಯಾಗಿದ್ದೀನಿ ಅಂದ್ರೆ ನೀನು ದುಡ್ಡು ಕಾಸೆಲ್ಲ ಚೆನ್ನಾಗಿ ನೋಡ್ಕತ್ತೀಯ ಅಂತ ಆಯ್ತು. ಸೊ ಇದಿನ್ನು ಬೆಳೀಲಿ, ಇನ್ನು ಪ್ರವರ್ಧಮಾನಕ್ಕೆ ಬರಲಿ ಅಂತೇಳಿ ಆಶಿಸ್ಲಿಕ್ಕೆ ಬಯಸ್ತೇನೆ. ಮತ್ತೆ ಇವತ್ತು ಯಾರ್ಯಾರು ಹೆಣ್ಣು ಮಕ್ಕಳಿಗೆ ಸನ್ಮಾನ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಜಮೀನ್ ಕೇಳಿದ್ದೀರಿ, ಒಂದು ಜಮೀನ್ ಕೇಳಿದ್ದೀನಿ, ಇಲ್ಲಿ ಬೆಂಗಳೂರಿನಲ್ಲಿ ಜಮೀನು ಬೇಕು ಅಂತ ಕೇಳಿದ್ದೀನಿ. ನಾನು ಎಲ್ಲ ಮಠಾಧಿಪತಿಗಳಿಗೆ, ಹಿಂದುಳಿದ ಮಠಾಧಿಪತಿಗಳಿಗೆ, ಬೇರೆ ಮಠಗಳಿಗೆ ಜಮೀನು ಕೊಟ್ಟಿದ್ದೆ. ಅದು ಕೋರ್ಟ್ನಲ್ಲಿ ಹೋಗಿ ಇದೆಲ್ಲ ಆಗೋಯ್ತು, ನಿಮ್ದು ಕೂಡ ಕೋರ್ಟ್ನಲ್ಲಿ ಆಯ್ತು. ನಾನು ಅದೇ ರಾಮಯ್ಯನಿಗೆ ಹೇಳ್ತೀನಿ, ಈ ಮಹಿಳಾ ಸಂಘಕ್ಕೆ ಒಂದು ಜಮೀನನ್ನ ಕೊಡ್ಲೇಬೇಕು.